ಪಕ್ಷದಲ್ಲಿ ಇದ್ಕೊಂಡು ಆದರೂ ಅದನ್ನೇ ಹೇಳ್ಬೇಕಾಗತ್ತೆ ಅವರು. ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ, ಭಾಳ ಒಕ್ಕಟ್ಟಿನಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರ ಬಾಯಿಂದ ಕೇಳೋಕ್ಕೆ ಆಗೋದಿಲ್ಲಲ್ಲ. ನಿಜವಾಗ್ಲೂ ಇದೇನಾ ಇಂಥದ್ದೊಂದು ಅಂತ ಅವ್ರು ಹುಟ್ಟಾಕ್ತಕ್ಕಂಥದ್ದು. ಏನಂತಂದ್ರೆ ಕಾಂಗ್ರೆಸ್ದವರು ಒಳ್ಳೇದಿಲ್ಲ, ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಬಿ ಜೆ ಪಿಯವರು ಹುಟ್ಟಾಕ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಹೊಸದೇನಲ್ಲ ಅವ್ರು ಹೇಳೋದು. ಇಂದಿನ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನ ಕೊಡಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಇದೆ. ಶ್ರೀಶೈಲ ಸ್ವಾಮಿಗಳು ಹೇಳಿದ್ದಾರೆ, ಎಲ್ಲ ಸ್ವಾಮಿಗಳು ಹೇಳ್ತಾರೆ. ಅವ್ರ ಕೆಲಸ ಅಲ್ಲ ಅದು, ಸ್ವಾಮೀಜಿಯವ್ರ ಕೆಲಸ ಅಲ್ಲ. ಅದು ರಾಜಕಾರಣಗಳು ದಿಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹೈಕಮಾಂಡ್ ಇರ್ತದೆ. ಹೈಕಮಾಂಡಲ್ಲಿ ತೀರ್ಮಾನಗಳಾಗ್ತವೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರೈಸ್ತಾರ? ಎಲ್ಲದಕ್ಕೂ ಹೈಕಮಾಂಡ್ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗತ್ತೆ, ಇರ್ತೀವಿ. ಥ್ಯಾಂಕ್ ಯು. ಪಕ್ಷದಲ್ಲಿ ಇದ್ಕೊಂಡು ಆದರೂ ಅದನ್ನೇ ಹೇಳ್ಬೇಕಾಗತ್ತೆ ಅವರು. ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ, ಭಾಳ ಒಕ್ಕಟ್ಟಿನಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರ ಬಾಯಿಂದ ಕೇಳೋಕ್ಕೆ ಆಗೋದಿಲ್ಲಲ್ಲ. ನಿಜವಾಗ್ಲೂ ಇದೇನಾ ಇಂಥದ್ದೊಂದು ಅಂತ ಅವ್ರು ಹುಟ್ಟಾಕ್ತಕ್ಕಂಥದ್ದು. ಏನಂತಂದ್ರೆ ಕಾಂಗ್ರೆಸ್ದವರು ಒಳ್ಳೇದಿಲ್ಲ, ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಬಿ ಜೆ ಪಿಯವರು ಹುಟ್ಟಾಕ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಹೊಸದೇನಲ್ಲ ಅವ್ರು ಹೇಳೋದು. ಇಂದಿನ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನ ಕೊಡಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಇದೆ. ಶ್ರೀಶೈಲ ಸ್ವಾಮಿಗಳು ಹೇಳಿದ್ದಾರೆ, ಎಲ್ಲ ಸ್ವಾಮಿಗಳು ಹೇಳ್ತಾರೆ. ಅವ್ರ ಕೆಲಸ ಅಲ್ಲ ಅದು, ಸ್ವಾಮೀಜಿಯವ್ರ ಕೆಲಸ ಅಲ್ಲ. ಅದು ರಾಜಕಾರಣಗಳು ದಿಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹೈಕಮಾಂಡ್ ಇರ್ತದೆ. ಹೈಕಮಾಂಡಲ್ಲಿ ತೀರ್ಮಾನಗಳಾಗ್ತವೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರೈಸ್ತಾರ? ಎಲ್ಲದಕ್ಕೂ ಹೈಕಮಾಂಡ್ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗತ್ತೆ, ಇರ್ತೀವಿ. ಥ್ಯಾಂಕ್ ಯು.